ತಂಗಿ ವಿರುದ್ಧ ನಟಿ ಪೊಲೀಸರಿಗೆ ಇದೀಗ ದೂರನ್ನ ಕೊಡಲಾಗಿದೆ. ತಂಗಿ ವಿರುದ್ಧ ಸಿಸಿಬಿಗೆ ದೂರನ್ನ ನೀಡಿದ್ದಾರೆ ನಟಿ. ತಂಗಿ ವಿರುದ್ಧ ನಟಿ ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ. ಸಿಸಿಬಿಗೆ ಪೊಲೀಸರಿಗೆ ಇದೀಗ ದೂರನ್ನ ಕೊಡಲಾಗಿರುವಂತದ್ದು. ಬೆಟ್ಟಿಂಗ್ ನಲ್ಲಿ 25 ಲಕ್ಷವನ್ನ ಕಳೆದುಕೊಂಡ ಆರೋಪದ ಅಡಿಯಲ್ಲಿ ಇದೀಗ ದೂರನ್ನ ಕೊಡಲಾಗಿದೆ. ತಂಗಿ ಸಮೃದ್ಧಿ ರಾಮ್ ವಿರುದ್ಧ ಕಾರುಣ್ಯ ರಾಮ್ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಕಾರುಣ್ಯ ಜೊತೆ ಮನೆಯಲ್ಲಿ ವಾಸವಿದ್ದಂತಹ ಸಮೃದ್ಧಿ ದೂರಿನಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಕೂಡ ಮಾಡಲಾಗಿದೆ. ಹೆಸರುಗಳನ್ನ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್, ಸಾಗರ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ತಂಗಿ ವಿರುದ್ಧ ಸಿಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ ಕಾರುಣ್ಯ ರಾಮ್. ಬೆಟ್ಟಿಂಗ್ನಲ್ಲಿ 25 ಲಕ್ಷವನ್ನ ಕಳೆದುಕೊಂಡ ಆರೋಪದ ಅಡಿಯಲ್ಲಿ ಇದೀಗ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿರುವಂತದ್ದು. ತಂಗಿ ಸಮೃದ್ಧಿ ರಾಮ್ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ಕಾರುಣ್ಯ ಜೊತೆ ಮನೆಯಲ್ಲಿ ವಾಸವಿದ್ದಂತಹ ಸಮೃದ್ಧಿ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಿದ್ದಾರೆ ಕಾರುಣ್ಯ. ದೂರಿನಲ್ಲಿ ಇನ್ನೂ ಹಲವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್, ಸಾಗರ್ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಮನೆಯಲ್ಲಿದ್ದ ಚಿನ್ನ, ಹಣ ಸ್ವಂತಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಇದೀಗ ಆರೋಪವನ್ನ ಮಾಡಿರುವಂಥದ್ದು. ಇತ್ತೀಚೆಗೆ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ರು ಸಮೃದ್ಧಿ ಹಾಗೂ ಕಾರುಣ್ಯ. ಇದನ್ನ ಪ್ರಶ್ನಿಸಿದ್ದಕ್ಕೆ ಮನೆ ಬಳಿ ಬಂದು ಗಲಾಟೆಯನ್ನ ಕೂಡ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆ ಅನ್ನುವಂಥ ಆರೋಪವನ್ನ ಕೂಡ ಮಾಡಲಾಗಿದೆ. ಸಿಸಿಬಿ ಅಧಿಕಾರಿಗಳಿಗೆ ನಟಿ ಕಾರುಣ್ಯ ಈ ಕುರಿತಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಸಿಸಿಬಿ ಪೊಲೀಸರಿಗೆ ನಟಿಯಿಂದಲೇ ತಂಗಿ ವಿರುದ್ಧ ದೂರನ್ನ ಕೊಡಲಾಗಿರುವಂಥದ್ದು. ಬೆಟ್ಟಿಂಗ್ನಲ್ಲಿ ದುಡ್ಡನ್ನ ಕಳೆದುಕೊಂಡಿದ್ದಾರೆ. ಮನೆಯ ಚಿನ್ನ, ಒಡವೆ, ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಸಮೃದ್ಧಿ ರಾಮ್ ಜೊತೆಗೆ ಇನ್ನು ಅನೇಕರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಬೆಟ್ಟಿಂಗ್ನಲ್ಲಿ 25 ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ಇದೀಗ ಕಾರುಣ್ಯ ರಾಮ್ ದೂರನ್ನ ದಾಖಲು ಮಾಡಿರುವಂಥದ್ದು. ದೂರಿನಲ್ಲಿ ಇನ್ನೂ ಹಲವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಸಿಸಿಬಿ ಪೊಲೀಸರಿಗೆ ನಟಿಯಿಂದಲೇ ತಂಗಿ ವಿರುದ್ಧ ದೂರನ್ನ ದಾಖಲು ಮಾಡಿರುವಂಥದ್ದು. ತಂಗಿ ಸಮೃದ್ಧಿ ರಾಮ್, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ಎಂಬುವರ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ತಂಗಿ 25 ಲಕ್ಷವನ್ನ ಕಳೆದುಕೊಂಡಿದ್ದಂತಹ ಆರೋಪವನ್ನ ಮಾಡಲಾಗಿರುವಂಥದ್ದು. ಕಾರುಣ್ಯ ರಾಮ್ ಜೊತೆಗೆ ಮನೆಯಲ್ಲಿಯೇ ವಾಸವಿದ್ದಂತಹ ಸಮೃದ್ಧಿ ರಾಮ್ ಅದಾದ ನಂತರ ಆನ್ಲೈನ್ ಬೆಟ್ಟಿಂಗ್ ಆಡಿ 25 ಲಕ್ಷವನ್ನ ಕಳೆದುಕೊಂಡಿದ್ರಂತೆ ಸಮೃದ್ಧಿ ರಾಮ್. ಅದಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಹಣವನ್ನ ಸಾಲ ಮಾಡಿದ್ದಂತಹ ಆರೋಪವನ್ನ ಕೂಡ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ. ಅಲ್ಲದೆ ಬಿಸ್ನೆಸ್ ಮಾಡಿ ಕೂಡ ಲಾಸ್ ಆಗಿದ್ದಂತಹ ಸಮೃದ್ಧಿ ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಹಣವನ್ನ ಕೂಡ ಸ್ವಂತಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ. ಇದನ್ನ ಪ್ರಶ್ನೆ ಮಾಡ್ತಿದ್ದಂತೆ ಮನೆಯಿಂದ ದೂರವಾಗಿದ್ರು ಸಮೃದ್ಧಿ. ಬೇರೆ ಕಡೆಯಲ್ಲಿ ವಾಸವನ್ನ ಮಾಡ್ತಿದ್ರು. ಮನೆ ಬಳಿ ಬಂದು ಗಲಾಟೆ ಸೇರಿದಂತೆ ವಾಟ್ಸ್ಆಪ್ನಲ್ಲಿ ಅಶ್ಲೀಲ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಅಂತ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತಹ ಫೋಟೋಗೆ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಲಾಗ್ತಾ ಇತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ತಂಗಿ ವಿರುದ್ಧ ಇದೀಗ ಕಾರುಣ್ಯ ರಾಮ್ ದೂರನ್ನ ಕೊಟ್ಟಿರುವಂತದ್ದು ಏನಾಯ್ತು ಘಟನೆ? ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ. ಸುಕನ್ಯಾ, ಸ್ಯಾಂಡಲ್ವುಡ್ ನ ಬೆಸ್ಟ್ ಅಕ್ಕ ತಂಗಿ ಅಂತ ಬಂದಾಗ ಫಸ್ಟ್ ನೇಮಿಗೆ ಬರ್ತಿದ್ದೇನೆ ಕೂಡ ಕಾರುಣ್ಯ ರಾಮ್ ಜೊತೆ ಅವರ ತಂಗಿ. ಇವರಿಬ್ರು ನೇಮ್ ಅಷ್ಟೊಂದು ಬಜೆಟ್ ಇತ್ತು. ಇಬ್ರು ಕೂಡ ಸಾಕಷ್ಟು ಫಂಕ್ಷನ್ ಒಟ್ಟಿಗೆ ಇರ್ತಿದ್ರು. ಅಕ್ಕನ ಬಿಟ್ಟು ತಂಗಿ ಇರ್ತ, ತಂಗಿ ಬಿಟ್ಟು ಅಕ್ಕ ಇರ್ತಾರೆ. ಆ ಮಟ್ಟಿಗೆ ಅವರಿಬ್ಬರ ಬಾಂಡಿಂಗ್ ಇತ್ತು. ಆದ್ರೆ ಅದೇನಾಯ್ತು ಗೊತ್ತಿಲ್ಲ. ಆಕ್ಚುಲಿ ಅವರಿಬ್ಬರ ನಡುವೆ ಇದೀಗ ಬಿರುಕು ಕಾಣಿಸ್ಕೊಡೋದು. ಅದು ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ತನ್ನ ತಂಗಿ ಮೇಲೆ ಕೂಡ ಅವ್ರ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಸಮೃದ್ಧಿ ರಾಮ್ ಮೇಲೆ ಸಾಕಷ್ಟು ಆರೋಪ ಕೂಡ ಕಾರುಣ್ಯ ರಾಮ್ ಮಾಡಿದ್ದಾರೆ. ಅದರಲ್ಲಿ ಅಂದ್ರೆ ನನಗೆ ಮೋಸ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲದೆ ಆನ್ಲೈನ್ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಣವನ್ನ ಕಳ್ಕೊಂಡ್ರೆ, 25 ಲಕ್ಷಕ್ಕೂ ಹಣವನ್ನ ಹೆಚ್ಚು ಅಮೌಂಟ್ ಅನ್ನ ಕಳ್ಕೊಂಡ್ರೆ, ಆ ವಿಚಾರಕ್ಕೋಸ್ಕರ ತನ್ನ ಸ್ನೇಹಿತರ ಹತ್ರ ಅಂದ್ರೆ ಕಾರುಣ್ಯ ರಾಮ್ ಅವರ ಸ್ನೇಹಿತರ ಹತ್ರ ಅವ್ರ ಸುತ್ತಮುತ್ತ ಇರುವಂತ ಎಲ್ಲರೂ ಕೂಡ ಕಾರುಣ್ಯ ರಾಮ್ ಹೆಸರನ್ನ ಹೇಳಿ ಸಾಲವನ್ನ ಮಾಡಿದ್ದಾರೆ ಅಂತ ಒಂದು ಆರೋಪ ಕೂಡ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಇದು ಯಾವಾಗ ಆರೋಪ ಅಂದ್ರೆ ಸಾಕಷ್ಟು ದಿನಗಳಿಂದ ಅಕ್ಕ ತಂಗಿ ಒಟ್ಟಿಗೆ ಇರ್ಲಿಲ್ಲ. ಈ ಮೊದಲು ತಂಗಿ ಜೊತೆಗೆ ಇದ್ರು ಅವರು. ಅಂದ್ರೆ ತಂಗಿ ಕಾರುಣ್ಯ ರಾಮ್ ಜೊತೆಗೆ ಇಬ್ರು ಅಕ್ಕ ತಂಗಿ ಒಂದೇ ಮನೆ ಇದ್ರು. ಆದ್ರೆ ಇತ್ತೀಚಿನ ದಿನಗಳು ಇಬ್ಬರು ಕೂಡ ಬೇರೆ ಆಗಿದ್ರು. ಯಾಕೆಂತಂದ್ರೆ ಈ ವಿಚಾರಗಳಿಂದಾಗಿ ಸಾಕಷ್ಟು ನೊಂದಿದಂತಹ ಕಾರುಣ್ಯ ರಾಮ್ ತಂಗಿಯನ್ನ ಸ್ವಲ್ಪ ದೂರ ಇಟ್ಟಿದ್ರು. ಸೊ ಯಾವಾಗ ಈ ವಿಚಾರಗಳು ಜಾಸ್ತಿ ಆಯ್ತು, ತಂಗಿ ಕೂಡ ಸಮೃದ್ಧಿ ರಾಮ್ ಕೂಡ ಮನೆಯನ್ನ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಿರ್ತಾರೆ. ಸೊ ಇದೀಗ
ಸಾಕಷ್ಟು ಜನರು ಯಾರೆಲ್ಲ ಸಮೃದ್ಧಿ ರಾಮ್ ಅವರು ಹಣವನ್ನ ಪಡ್ಕೊಂಡಿದ್ರು, ಯಾರ ಹತ್ರ ಪಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಕಾರುಣ್ಯರಾಮ್ ಮನೆ ಹತ್ರ ಹೋಗೋದು, ನನ್ಗೆ ಅಮೌಂಟ್ ಕೊಡಿ, ನಿಮ್ಮ ತಂಗಿ ನನಗೆ ಮೋಸ ಮಾಡಿದ್ರೆ ನಿಮ್ಮ ತಂಗಿ ನಂಗೆ ಇಷ್ಟು ಅಮೌಂಟ್ ಕೊಡ್ಬೇಕು ಅಂತ ಸಾಕಷ್ಟು ಕಿರುಕುಳ ಕೊಡ್ತಿದ್ದಾರೆ. ಅದಲ್ಲದೆ ಸಮೃದ್ಧಿ ರಾಮ್ ಕೂಡ ಅದೆಲ್ಲ ಅಮೌಂಟ್ ನ ನೀನ್ ತೀರಿಸ್ತೇವೆ, ನಂಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಕೂಡ ಕಿರುಕುಳ ಕೊಡ್ತಾ ಇದ್ರು. ಸೊ ಇದೆಲ್ಲ ನೊಂದಿರುವಂತ ಕಾರುಣ್ಯರಾಮ್ ಇದೀಗ ತಂಗಿ ವಿರುದ್ಧ ಕೂಡ RR ನಗರದಲ್ಲಿ ಕೇಸನ್ನ ದಾಖಲಿಸಿದೆ. ಅದ್ರ ಜೊತೆಗೆ ಈ ಒಂದು ಏನು ಸಮೃದ್ಧಿ ರಾಮ್ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಆ ವಿಚಾರದಲ್ಲಿ ಪ್ರತಿಭಾ ಅಂತ, ಕಪಿಲ್ ಅಂತ, ಪ್ರಜ್ವಲ್ ಅಂತ, ರಕ್ಷಿತ್ ಸಾಗರ್ ಇವರ ವಿರುದ್ಧ ಕೂಡ ದೂರನ್ನ ಕೊಟ್ಟಿದ್ದಾರೆ. ಇವರು ಕೂಡ ನನಗೆ ಸಾಕಷ್ಟು ತೊಂದರೆಯನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನನಗೆ ತುಂಬಾ ಅದರಿಂದ ಮಾನಸಿಕ ಹಿಂಸೆ ಆಗ್ತದೆ. ನಾನು ಈ ವಿಚಾರದಲ್ಲಿ ನಾನು ಯಾವ್ದು ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲದೆ ಸಮೃದ್ಧಿ ರಾಮ್ಗೋಸ್ಕರ ಬಿಸ್ನೆಸ್ ಕೂಡ ಮಾಡಿದ್ರು, ಒಂದು ಬಿಸ್ನೆಸ್ ಕೂಡ ಹಾಕೊಟ್ಟಿದ್ರು, ಅದು ಕೂಡ ಲಾಸ್ ಮಾಡಿ ಹೋಗಿದ್ದಾರೆ. ಸ್ಕಿನ್ ಕೇರ್ ಅಂತ ಒಂದೇನು ಇದಿರುವಂತ ವಿಚಾರದಲ್ಲಿ ಒಂದು ಕ್ಲಿನಿಕ್ ಕೂಡ ಓಪನ್ ಮಾಡಿದ್ರು, ಸೊ ಅಲ್ಲೂ ಕೂಡ ಲಾಸ್ ಮಾಡಿ ಹೋಗಿದ್ದಾರೆ ಅಂತ ಇವರ ಒಂದು ಆ ಒಂದು ಆರೋಪದಲ್ಲಿ ಬರ್ದಿರುವಂತದ್ದು. ಸೊ ಇದೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಅಂದ್ರೆ ಒಂದ್ ಕಡೆ ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಅಮೌಂಟ್ ಕಳ್ಕೊಂಡಿರೋದು, ಮತ್ತೊಂದ್ ಕಡೆ ಬಿಸ್ನೆಸ್ ಲಾಸ್ ಮಾಡಿರೋದು, ಇದೆಲ್ಲದೂ ಪ್ರಶ್ನೆ ಮಾಡಿಕ್ಕೆ ಸಮೃದ್ಧಿ ರಾಮ್ ಕೂಡ ಮನೆ ಬಿಟ್ಟು ಹೋಗಿದ್ರು ಅನ್ನೋ ವಿಚಾರವನ್ನ ಈ ಒಂದು ಏನು ತಿಳಿಸಿರುವಂತದ್ದು. ಇದಕ್ಕೂ ಮುಂಚೆ ಕೂಡ ನನಗೂ ನನ್ನ ತಂಗಿಗೂ ಯಾವುದೇ ಸಂಬಂಧ ಇಲ್ಲ ಈ ಒಂದು ವಿಚಾರದಲ್ಲಿ, ಹಣಕಾಸು ವಿಚಾರದಲ್ಲಿ. ಸೊ ಯಾರು ದಯವಿಟ್ಟು ನನಗೆ ಬರಬೇಡಿ ಅಂತ ಒಂದು 6 months ಬ್ಯಾಕ್ ಒಂದು ಆನ್ಲೈನ್ ನಲ್ಲಿ ಒಂದು ಸ್ಟೇಟಸ್ ಕೂಡ ಹಾಕೊಂಡಿದ್ರು. ಸೊ ದಯವಿಟ್ಟು ಈ ವಿಚಾರದಲ್ಲಿ ಯಾರು ಕೂಡ ಕೇಳಬಾರ್ದು ಅನ್ನೋ ಮಾತನ್ನ ಹೇಳಿದ್ರು. ಸೊ ಇದೀಗ ಏನ್ ಆದ್ರೂ ಕೂಡ ಆ ಒಂದು ಆರೋಪಗಳು ಕಾರುಣ್ಯರಾಮ್ ಕೇಳಿ ಬಂದ್ಮೇಲೆ ಕೂಡ ಜೊತೆಗೆ ಸಾಕಷ್ಟು ಕಿರುಕುಳ ಆದ ಮೇಲೆ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸುಕನ್ಯಾ, ಧನ್ಯವಾದಗಳು ಯತೀಶ್ ದೊಡ್ಡಿಹಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕಾರುಣ್ಯರಾಮ್ ಜೊತೆಗೆ ಮನೆಯಲ್ಲೇ ವಾಸವಿದ್ದಂತಹ ಸಮೃದ್ಧಿ ರಾಮ್ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷವನ್ನ ಕಳೆದುಕೊಂಡಿದ್ರಂತೆ. ಜೊತೆಯಲ್ಲಿ ಅವರ ಹೆಸರು ಹೇಳ್ಕೊಂಡು ಬೇರೆ ಬೇರೆಯವರ ಹತ್ರ ಸಾಲವನ್ನ ಕೂಡ ಮಾಡಿರುವಂತಹ ಆರೋಪವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಹಣವನ್ನ ಕೂಡ ಸ್ವಂತಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಇದೀಗ ದೂರಿನಲ್ಲಿ ದಾಖಲು ಮಾಡಿರುವಂಥದ್ದು. ಸಿಸಿಬಿ ಪೊಲೀಸರಿಗೆ ನಟಿಯಿಂದಲೇ ತಂಗಿ ವಿರುದ್ಧ ದೂರನ್ನ ಕೊಡಲಾಗಿದೆ. ತಂಗಿ ವಿರುದ್ಧ ಕಾರುಣ್ಯರಾಮ್ ದೂರನ್ನ ದಾಖಲು ಮಾಡಿದ್ದಾರೆ. ರಕ್ಷಿತ್ ಮತ್ತು ಸಾಗರ್ ಎಂಬುವರ ವಿರುದ್ಧವೂ ಕೂಡ ಇದೀಗ ದೂರು ದಾಖಲಾಗಿ ಕಾರುಣ್ಯರಾಮ್ ಜೊತೆಗೆ ಮನೆಯಲ್ಲಿದ್ದಂತಹ ಸಮೃದ್ಧಿ ರಾಮ್ ವಿರುದ್ಧ ಇದೀಗ ದೂರನ್ನ ದಾಖಲು ಮಾಡಲಾಗಿರುವಂಥದ್ದು. ಕಾರುಣ್ಯ ಜೊತೆ ಮನೆಯಲ್ಲಿ ವಾಸವಿದ್ದಂತಹ ಸಂದರ್ಭದಲ್ಲಿ ಹಲವು ರೀತಿಯಾಗಿ ಹಣವನ್ನ ಪೋಲು ಮಾಡಿದ್ದಾರೆ ಅಂತ ಇದೀಗ ದೂರನ್ನ ದಾಖಲು ಮಾಡಲಾಗಿದೆ.